ನಮಸ್ಕಾರ. ರಂಗಭೂಮಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಋಷಿಕಾ ನಾಗ್. ಬಳ್ಳಾರಿ ಜಿಲ್ಲೆಯ ಬೂದುಗುಪ್ಪ ಗ್ರಾಮದಲ್ಲಿ ಅದೇ ರೀತಿಯಾಗಿ ಇಲ್ಲಿ ಹೂಗಾರ ಸಮಾಜದಲ್ಲಿ ಹುಟ್ಟಿದಂತ ಈ ಬೂದುಗುಪ್ಪ ಗ್ರಾಮದ ವಿಶ್ವನಾಥ ಸೌಕರ್ಯ ಏನ್ ಮಾಡ್ತಾರಂದ್ರ, ಹೂಗಾರ ಮಾದ ಎಲ್ಲ ಶರಣರಿಗೆ ಲಿಂಗ ಪೂಜೆಗೆ ಉಪತ್ರಿ ಕೊಡ್ತಿದ್ದ. ಇಲ್ಲಿ ಎಲ್ಲ ಕಲಾವಿದರ ಹೃದಯದಲ್ಲಿದ್ದ ಜ್ಞಾನ ಎಂಬ ಹೂವರಸಕತ್ತರಿ. ಇಲ್ಲಿ ವಿಶ್ವನಾಥ ಸೌಕರ್ಯ ಏನ್ ಮಾಡ್ತಾರಂದ್ರ, ಎಲ್ಲ ಕಲಾವಿದರ ಹೃದಯದಲ್ಲಿ ಅಡಗಿದ್ದ ಜ್ಞಾನ ಎಂಬ ಹೂವರಳಿಸಿ ಅವರನ್ನ ಜಗತ್ತಿಗೆ ಪರಿಚಯ ಮಾಡಕಚ್ಚಾರ. ಇಂಥ ವೇದಿಕೆ ಎಲ್ಲ ಸಂಪಾದನೆ ಇರುವುದು ಜಗತ್ತದಲ್ಲಿ, ಆದರೆ ಜ್ಞಾನ ಸಂಪಾದನೆ ಒಂದು ಬೇಕಲ್ಲ. ಜ್ಞಾನಕ್ಕೆ ಜಗತ್ತ ತಲೆವಾಗ್ತತಿ. ಅದಕ್ಕಾಗಿ ಬಯಲಾಟದವರಿಗೆ, ನಾಟಕದವರಿಗೆ, ತತ್ವ ವಿಚಾರದವರಿಗೆ ಎಲ್ಲರಿಗೆ ತನ್ನ ಜೀವನವನ್ನು ಉಡುಪಾಗಿಟ್ಟು ಕಲಾವಿದನ್ನು ಪರಿಚಯ ಮಾಡಕಚ್ಚನ ವಿಶ್ವನಾಥ ಸೌಕರ್ಯರು. ಇಂಥವರಿಗೆ ನಾವು ಚಿರಋಣಿಯಾಗಿರ್ತೀವಿ. ಅದಕ್ಕಿಲ್ಲಿ ನಾವು ದಿನನಿತ್ಯ ಶರಣರ ವಿಚಾರ ತಿಳ್ಕೋಬೇಕಾದ್ರೆ ನಾವೆಲ್ಲರೂ ದೇವಸ್ಥಾನಗಳಿಗೆ ಹೋಗ್ತೀವಿ. ಬಸವಣ್ಣ, ಜಗದ ಜ್ಯೋತಿ ಬಸವಣ್ಣ, ಭಕ್ತಿ ಭಂಡಾರಿ ಬಸವಣ್ಣ, ಶ್ರೀಕುಲೋದ್ಧಾರಕ ಬಸವಣ್ಣ, ನಿಮ್ಮೆಲ್ಲರಿಗೆ ಮಾರ್ಗದರ್ಶನವಾದಂತ ಕಲ್ಯಾಣದ ಬಸವಾದಿ ಶರಣರ ಪಾದಕ್ಕೆ ಶರಣಂದು ನಮಸ್ಕರಿಸುತ್ತಾ, ಕರ್ನಾಟಕ ಬಯಲಾಟ ಕಲಾ ಹೆಂಡತಿ ಮಹಾದೇವಿ ಏನು ಮಾಡ್ತಾಳಂದ್ರೆ, ನನ್ನ ಪತಿ ಸತ್ತದ್ದು ಯಾರಿಗೆ ಗೊತ್ತಾಗಬಾರದು. ಯಾಕೆಂದ್ರೆ ಬೆಳಿಗ್ಗೆ 4 ಗಂಟೆಗೆ ಎಲ್ಲ ಶರಣರ ಲಿಂಗ ಪೂಜೆ ಮಾಡ್ತಿರ್ತಾರ. ಅದಾದ ಮೇಲೆ ಎಲ್ಲ ಜಂಗಮರಿಗೆ ಪ್ರಸಾದ ನಡೀತೈತಿ. ನನ್ನ ಪತಿ ಸತ್ತಿದ್ದವರಿಗೆ ತಿಳಿದರ ಲಿಂಗ ಪೂಜೆಗೆ ಭಂಗವಾಗ್ತದಂತೇಳಿ ಆ ಮಹಾತಾಯಿ ಏನು ಮಾಡ್ತಾಳ, ತನ್ನ ಮನೆಯಲ್ಲೇನೆ ಕುಣಿತೋಡ್ತಾಳ. ತನ್ನ ಮನೆಯಲ್ಲಿ ಕುಣಿತೋಡ್ತಾಳ, ಗಂಡನ್ನ ಕುಂದಿರ್ಸಿರ್ತಾಳ. ತನ್ನ ಮನೆಯಲ್ಲಿ ಕುಣಿತೋಡುವಾಗ ಆ ಮಗ ಲಿಂಗಣ್ಣ ಎದ್ದು ನೋಡ್ತಾನ. ಏನಪ್ಪ ಕುಂತ್ಕೊಂಡಾನ, ಅಮ್ಮ ಕುಣಿತೋಡ್ತಾ ಇದ್ದಾಳ. ಹಲೋ, ಸ್ವಲ್ಪ ಶಬ್ದ ನಿಶಬ್ದ ಆಗಲಪ್ಪ. ಏನಮ್ಮ ತಾಯರೇ, ಏನ್ ಮಾತಾಡ್ತ? ಆ ಕುಣಿ ತೋಡುವುದಲ್ಲಿ ಮಗ ಎದ್ದು ನೋಡ್ತಾನ. ಅಪ್ಪ ಕುಣಿ ಬೇಡದಲ್ಲ, ನೀನು ಏನು ಕೊಟ್ರೆ ತಗೊಂಬದಲ್ಲ. ಆದ್ರೆ ದೇವಸ್ಥಾನದಲ್ಲಿ ದಿನನಿತ್ಯ ಭಿಕ್ಷೆ ಬೇಡುವಂತ ಭಿಕ್ಷಕರಿರ್ತಾರೆ ನೋಡು. ಅವ್ರಿಗೆ ಕಣ್ಣು ಹೋಗಿರ್ತತಿ, ಕಾಲು ಹೋಗಿರ್ತತಿ, ಕಿವಿ ಹೋಗಿರ್ತತಿ, ಒಟ್ಟಿಗೆ ಅನ್ನ ಇರೋದಲ್ಲ, ಬಟ್ಟೆ ಇರೋದಲ್ಲ. ಇಂಥವರೆಲ್ಲ ಗುಡಿಕ ದೇವಸ್ಥಾನಕ್ಕೆ ಇರ್ತಾರಲ್ಲ, ಅವರನ್ನ ನೋಡಿ ನೀನು ಎಚ್ಚರ ಆಗು. ನಾವೇನ್ ಮಾಡ್ತೀವಿ, ನನಗೆ ಅದು ಬೇಕು, ಇದು ಬೇಕು, ಸಂಪಾದನೆ ಬೇಕು, ವಿಮಾನ ಬೇಕು, ಗಾಡಿ ಬೇಕು. ದಿನನಿತ್ಯ ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರತಿಯೊಂದು ಆಸೆ. ಆದ್ರೆ ಇಂಥ ಜ್ಞಾನದ ಕಡೆಗೆ ಯಾರು ಆಸೆ ಇಲ್ಲ. ಆದ್ರೆ ಮಹಾತ್ಮರು ಏನ್ ಮಾಡ್ತಾರಪ್ಪ ಅಂದ್ರ, ನೀನು ಗುಡಿಗೆ ಹೋದಾಗ ಅಲ್ಲಿದ್ದ ಭಿಕ್ಷಕರನ್ನ ನೀನು ನೋಡು. ಆ ಭಿಕ್ಷಕರನ್ನು ನೋಡಿದಾಗ ನೀನು ಎಚ್ಚರ ಆಗು. ಏ ಪರಮಾತ್ಮ, ನನ್ನಂತವರು ತಾಯಿ ಗರ್ಭದಲ್ಲಿ ಹುಟ್ಟ್ಯಾರ, ನನ್ನಂತ ಮನುಷ್ಯ ಜನ್ಮದಲ್ಲಿ ಹುಟ್ಟ್ಯಾರ. ಆದರೆ ಅವರ ಕಣ್ಣು ಇಲ್ಲ, ಕಾಲು ಇಲ್ಲ, ಕೈ ಇಲ್ಲ, ಒಟ್ಟಿಗೆ ಅನ್ನ ಇಲ್ಲ, ಮೈಯಿಗೆ ಬಟ್ಟೆ ಇಲ್ಲ. ಆದರೆ ಎಲ್ಲ ಮೈಯಿಗೆ ಬಟ್ಟೆ ಐತಿ, ಒಟ್ಟಿಗೆ ಅನ್ನ ಐತಿ, ಸಂಸಾರ ಐತಿ, ಆಸ್ತಿ ಐತಿ, ಎಲ್ಲ ಇದ್ದು ನಾನು ಇಲ್ಲ ಅಂತ ಬೇಡ್ತೀನಲ್ಲ. ಇವರಿಗಿನ್ನ ನನ್ನ ಸುಖವಾಗಿಟ್ಟಿಗೆ ನನ್ನಂತ ಸಿರಿವಂತರ ಯಾರಿಲ್ಲ ಪರಮಾತ್ಮ ಅಂತಂದೇಳಿ ದೇವರಿಗೆ ನಾವೊಂದು ಕೃತಜ್ಞತೆ ಹೇಳ್ಬೇಕು. ಯಾಕಂದ್ರೆ ನಾವು ಸಾಹುಕಾರ ಆಗ್ಬೇಕಾದ್ರೆ ನಮ್ಮ ಕೆಳಗಿದ್ದವ್ರು ನೋಡ್ಬೇಕಾಗ್ತದ್ದು. ಕಣ್ಣಿಲ್ಲದೆ ನೋಡಬಲ್ಲದು, ಕಿವಿ ಇಲ್ಲದೆ ಕೇಳಬಲ್ಲದು, ಬಾಯಿಲ್ಲದೆ ಮಾತಾಡಬಲ್ಲದು, ಕೈ ಇಲ್ಲದೆ ಹಿಡಿಯಬಲ್ಲದು, ಕಾಲಿಲ್ಲದೆ ನಡೆಯಬಲ್ಲದು. ಮತ್ತೆ ಹೆಂಗಪ್ಪ, ಕೆಲವರಿಗೆ ಹೇಳಿದ್ರೆ ಅರ್ಥ ಆಗೋದಲ್ಲ. ಕಣ್ಣಿಲ್ಲದ್ರೆ ಹೆಂಗ್ ನೋಡ್ತತಪ್ಪ, ಕಿವಿಲ್ಲದ್ರೆ ಹೆಂಗ ಕೇಳ್ತತಪ್ಪ, ಬಾಯಿಲ್ಲದ್ರೆ ಹೆಂಗ ಮಾತಾಡ್ತತಪ್ಪ, ಕಾಲಿಲ್ಲದ್ರೆ ಹೆಂಗ್ ನಡೀತಂತ ಪ್ರಶ್ನೆ ಮಾಡ್ತಾರ. ಇದಕ್ಕೆಲ್ಲ ಪ್ರಶ್ನೆ, ನೀವೆಲ್ಲರೂ ಮಲಗುತ್ತಾರೆ ರಾತ್ರಿ ಊಟ ಮಾಡಿ. ಮಲಗಿದಾಗ ಕನಸು ಬೀಳ್ತಲ್ಲ ಪ್ರತಿಯೊಬ್ಬ ಮನುಷ್ಯನಿಗೆ. ಕನಸು ಬಿದ್ದಾಗ ಮುಂಜಾನೆದ್ದು ಹೇಳ್ತೀವಿ, ನಾನು ಬಳ್ಳಾರಿಗೆ ಹೋಗಿದ್ದೆ, ನಾನು ಆಸ್ಪತ್ರೆಗೆ ಹೋಗಿದ್ದೆ, ಇಲ್ಲ ಗಾಡಿಯಾಗ ಆಕ್ಸಿಡೆಂಟ್ ಆಗಿಬಿತ್ತು, ಯಾರೋ ಒಬ್ಬರು ಸತ್ತೋದ್ರು ಅಂತ ಹೇಳ್ತಾ ಇದೀವಿ. ಮತ್ತೆ ನೀನು ಕಣ್ಣು ನೋಡಿಲ್ಲ, ಕಿವಿ ಕೇಳಿಲ್ಲ, ಕೈ ಇಲ್ಲ, ಕಾಲು ಇಲ್ಲ, ಮಕ್ಕಂಡಿದ್ದಲ್ಲ, ಮುಂದೆ ನಿನಗೆ ಹೇಳಿದ್ದಿ ಯಾರು? ರಾತ್ರಿ ನಡೆದಂಥದ್ದು ನೋಡಿದ್ದಿ ಯಾರು? ಯಾವ ಕಣ್ಣು ನೋಡಿತಿ, ಯಾವ ಕಿವಿ ಕೇಳಿತಿ, ಯಾವ ಬಾಯಿ ಮಾತಾಡಿತಿ, ಯಾವ ಕಾಲು ನಡೆದೋಯ್ತಿ, ಯಾವ ಕೈ ಕೆಲಸ ಮಾಡ್ತೈತಿ?
ಅದಕ್ಕೆಲ್ಲ ಕಣ್ಣಿಲ್ಲದೆ ನೋಡಬಲ್ಲದು, ಕಿವಿ ಇಲ್ಲದೆ ಕೇಳಬಲ್ಲದು, ಬಾಯಿಲ್ಲದೆ ಮಾತಾಡಬಲ್ಲದು, ಕಾಲಿಲ್ಲದೆ ನಡೆಯಬಲ್ಲದು. ಇದು ಚೈತನ್ಯ, ಇದು ಪರಸ್ಪರ ವಸ್ತು, ಅದು ಎಲ್ಲರಲ್ಲೇ ಐತಿ. ಅದಕ್ಕಾಗಿ ದೇವರು ನಿನ್ನಲ್ಲಿದ್ದೇನೆ, ದೇವರನ್ನು ನೀನು ಹುಡುಕಬೇಡ. ದೇವರು ನಿನ್ನಲ್ಲಿದ್ದೇನೆ, ದೇವರನ್ನು ನೀನು ಹುಡುಕಬೇಡ. ದೇವರು ನೀನು ಏನು ಬೇಡ್ತೀಯೋ ಅದಕ್ಕೆ ಕೊಡ್ತಾನ. ಅದಕ್ಕೆಲ್ಲ ನಾವು ಇದು ಕಲೆ ಬೇಡಿವಿ, ನಮಗೆ ಕಲೆ ಕೊಟ್ಟಾನ. ಇನ್ನೊಬ್ರು ಇನ್ನೊಂದು ಬೇಡ್ತಾರೆ, ಇನ್ನೊಬ್ಬರು ಕೊಡ್ತಾರ. ಅದಕ್ಕಲ್ಲೇ ಅಂತ ಪರಮಾತ್ಮರು. ಅದಕ್ಕಾಗಿ ಶರಣರು ಏನು ಹೇಳ್ತಾರಪ್ಪ ಅಂದ್ರ, ನೀನು ಏನೇ ಮಾಡಪ್ಪ, ನಿನ್ನ ಜೀವನದಲ್ಲಿ ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ನೋಡು. ನೀನು ಕಾಯಕ ಮಾಡು, ದುಡಿದು ತಿನ್ನು. ಸೌಕರ್ ಅದೇ ಮಾಡ್ತಾರೆ, ತನ್ನ ಜೀವನಕ್ಕೆ ಅಂಗಡಿ ಇಟ್ಕೊಂಡಾರ, ತನ್ನ ವೃತ್ತಿಯನ್ನು ಮಾಡ್ತಾ ಇದಾರ, ಆದರೆ ತನ್ನ ಸ್ವಂತ ಕಷ್ಟದಿಂದ ಬದುಕ್ತಾ ಇದಾರ. ಇದು ಬಯಲು ನಾಟಕ ನೋಡಿ. ಅನುಭವಿಗಳು ಹೆಸರಂಗಿಟ್ಟಾರ, ಬಯಲಾಟ, ಬಯಲು ನಾಟಕ. ಈ ಜಗತ್ತೆಲ್ಲ ಬಯಲು, ಎಲ್ಲಿಗೆ ಹೋಗು ಬಯಲು, ಇದಕ್ಕೆ ಮ್ಯಾರೆ ಇಲ್ಲ. ಈ ಬಯಲಿನೊಳಗೆ ನಾವು ಮಾಡೋದಲ್ಲ ನಾಟಕ. ನಾವು ಯಾರಿಗೆ ಹೇಳ್ತೇವೆ ನಾಟಕ ಯಾಕೆ ಮಾಡ್ತೀವಪ್ಪ ಅಂತ. ಇದೆಲ್ಲ ಜಗತ್ತೇ ಒಂದು ಪರಮಾತ್ಮ ನಿರ್ಮಾಣ ಮಾಡಿದ ಬಯಲು. ಇದರೊಳಗೆ ನಾವು ಮಾಡೋದು ನಾಟಕ. ಪೆಟ್ಟಿಗೆ ಬಾರಿಸೋದು ನಾಟಕ, ತಬಲ ಬಡಿಯೋದು ನಾಟಕ, ಆಟ ಆಡೋದು ನಾಟಕ, ಉದ್ಯೋಗ ಮಾಡೋದು. ಇದು ನಾಟಕ ಅಂದ್ರೆ ಏನು? ಒಂದು ದಿವಸ ಮುಕ್ತಾಯ ಆಗೋದಕ್ಕೆ ಇದಕ್ಕೂ ನಾಟಕ. ಅದಕ್ಕೆಲ್ಲ ಜಗತ್ತದಲ್ಲಿ ಎಲ್ಲರೂ ಮಾಡೋದು ಒಂದೊಂದು ಪಾತ್ರ. ನಾನು ಮೈಕಿಡ್ಕೊಂಡು ಹೇಳೋದು ಪಾತ್ರ, ಪೆಟ್ಟಿಗೆ ಬಾರಿಸೋದು ಪಾತ್ರ, ಕುಂತು ಕೇಳೋದು ಪಾತ್ರ. ಈ ಪಾತ್ರ ನಿಂದಿರಲೇಬೇಕು. ಇದಕ್ಕೆ ನಾಟಕ ಅಂತ ಹೆಸರಿಟ್ಟು. ಅದಕ್ಕೆಲ್ಲ ಜಗತ್ತೇ ಇದು ಬಯಲಿನೊಳಗೆ ನಿರ್ಬಯಲು. ಅದಕ್ಕೆಲ್ಲ ನಿರ್ಬಯಲು ಅಂದ್ರೆ ಏನಪ್ಪ ಅಂದ್ರ, ಹೂವಿನಲ್ಲಿ ಗಂಧ ಇದ್ದಂತೆ, ಗಾಳಿಯಲ್ಲಿ ಸುವಾಸನೆ ಇದ್ದಂತೆ. ಅದು ಯಾರಿಗೆ ನೋಡಕ್ಕಾಗೋದಿಲ್ಲ. ದೇವರಂದ್ರೆ ಏನಪ್ಪ ಅಂದ್ರೆ, ನೀನು ಕಾಣಕ್ಕಾಗೋದಿಲ್ಲ, ನೀನು ನೋಡಕ್ಕಾಗೋದಿಲ್ಲ. ಭೂಮಿ ನಿನಗಿಟ್ಟು ಬಿಟ್ಟಾನ, ಗಾಳಿ ನಿನಗಿಟ್ಟಾನ, ನೀರು ನಿನಗಿಟ್ಟಾನ, ಸೂರ್ಯ ಚಂದ್ರನ್ ನಿನಗಿಟ್ಟಾನ. ಪರಮಾತ್ಮ ಇಟ್ಟಿದ್ದು ಏನು ಕೆಟ್ಟಿಲ್ಲ. ಈ ಸೃಷ್ಟಿಯಾಗಿ ಎಷ್ಟು ಲಕ್ಷ ವರ್ಷ ಆಯ್ತೇನು, ಈ ಭೂಮಿ ಏನು ಕೆಟ್ಟಿಲ್ಲ. ಆದರೆ ನಾವು ಮಾಡಿದ್ದು ಯಾವುದೋ ಉಳಿದಿಲ್ಲ. ಇದೆಲ್ಲ ಪೆಟ್ಟಿಗೆ ಮಾಡಿದ್ರೆ ಕೆಡ್ತೈತಿ, ಆದರೆ ಭೂಮಿ ಕೆಡವಲ್ದು. ನೋಡಿ, ಎಷ್ಟು ನಾವು ಹೊಲಸು ಮಾಡ್ತಾ ಇದೀವಿ, ಕೆಡವಲ್ದು. ಗಾಳಿ ಕೆಡವಲ್ದು, ನೀರು ಕೆಡವಲ್ದು. ಅದಕ್ಕೆಲ್ಲ ಕೆಡದಂತ ವಸ್ತುವನ್ನಿಟ್ಟು ಏನು ಬೇಡದಂತದೇನಲ್ಲ ಅವನು ಶಿವ. ಅದಕ್ಕಲ್ಲಿ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಹರಿಯುವ ಸಾಗರ ನಿಮ್ಮ ದಾನ. ಏ ದೇವ, ಇಂಥ ನಿಮ್ಮ ದಾನವನ್ನುಂಡು ಅನ್ಯರ ನಗಳುವ ಪುಣ್ಯಗಳನ್ನೇ ನಿಮ್ಗೆ ರಾಮನಾಥ. ಏ ಪರಮಾತ್ಮ, ಭೂಮಿ ಕೊಟ್ಟಿಗೆ, ಗಾಳಿ ಕೊಟ್ಟಿಗೆ, ನೀರು ಕೊಟ್ಟಿಗೆ, ಸೂರ್ಯ ಚಂದ್ರನನ್ನು ಕೊಟ್ಟಿಗೆ, ಎಲ್ಲ ಕೊಟ್ಟಿಗೆ, ದೇಹ ಕೊಟ್ಟಿಗೆ. ಮತ್ತೆ ನಿನ್ನ ಬಿಟ್ಟು ಯಾರನ್ನ ಹೊಗಳ್ತು ಅಂದ್ರೆ ನಾವು ನಾಯಿಗಳು, ನಾವು ನಾಯಿ ಕುನ್ನಿಗಳಂತ ಶರಣರಿಗೆ ಹೇಳ್ತಾರ. ಅದಕ್ಕೆಲ್ಲ ಸಮಯ ಇಲ್ಲಿ ಬೇಕಾಗ್ತತೆ. ನಾವು ಸಮಯ ಕೊಟ್ಟದ್ರಾಗ ಎಲ್ಲರಿಗೂ ಅವಕಾಶ ಕೊಡಬೇಕಾಗ್ತತೆ. ವಿಶ್ವನಾಥ ಸೌಕಾರಿಗೆ ನಮ್ಮ ಎರಡು ಮಾತುಗಳನ್ನು